ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಟು ಚಿಕ್ಕಮಗಳೂರು. ಪರ್ಫೆಕ್ಟ್ ವೆಲ್ಕಮ್ ನಮಗಂತೂ. ನಾವು ಮೂಡಿಗೆರೆ ರೂಟ್ ತೊಗೊಂಡು ಈ ಅಲ್ದೂರು ಕಡೆ ಬರೋ ಟೈಮಿಗೆ ಸಿಕ್ಕಾಬಟ್ಟೆ ಮಳೆ ಜಾಸ್ತಿ ಆಯಿತು. ನೀವು ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿದರೆ ನಾವು ಮವನೂರು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಸನದ ಹತ್ರ. ಅದನ್ನು ಮುಗಿಸ್ಕೊಂಡು ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ವಿ ಹ್ಯಾವ್ ಅ ವೆಡ್ಡಿಂಗ್ ಟು ಅಟೆಂಡ್. ಸೊ ನೋಡೋಣ, ಇನ್ನೊಂದು 2 hours ಜರ್ನಿ ಇದೆ. ಬಾಳೆಹೊನ್ನೂರು ರೂಟ್ ತೊಗೋತಾ ಇದ್ದೀವಿ ಶೃಂಗೇರಿಗೆ ಹೋಗೋಕ್ಕೆ. ಇದುವರೆಗೂ ರೋಡ್ ಚೆನ್ನಾಗಿದೆ, ಇನ್ನು ಅಲ್ದೂರು ಹತ್ತತ್ರ ಹೋಗ್ತಾ ಇದ್ದೀವಿ. ಇನ್ನು ಚಿಕ್ಕಮಗಳೂರು ರೀಜನ್ಗೆ ಎಂಟರ್ ಆದಾಗಿಂದ ಮಳೆ ಬರ್ತಾನೆ ಇದೆ, 1 second ಕೂಡ ನಿಂತಿಲ್ಲ. ದಿಸ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟೆಡ್ ಅಂಡ್ ಇಟ್ ಇಸ್ ಹ್ಯಾಪನಿಂಗ್. ಎಲ್ಲೂ ಪಿಟ್ ಸ್ಟಾಪ್ ತಗೋತಾ ಇಲ್ಲ ನಾವು, ಅದೊಂದು ಮವನೂರಲ್ಲಿ ತಗೊಂಡಿದ್ದಷ್ಟೇ. ನಿಮ್ಗೆ ಇನ್ನೇನಾದರೂ ಈ ರೂಟಲ್ಲಿ ಬಾಳೆಹೊನ್ನೂರು ರೂಟಲ್ಲಿ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನಮ್ಗೆ ಹುಡುಕಿ ಸಾಕಾಯಿತು. 2 ದಿನದಿಂದ ಅದೇ ಹುಡುಕ್ತಾ ಇದ್ವಿ, ಏನೂ ಸಿಕ್ಕಿಲ್ಲ. ಪ್ಲ್ಯಾನ್ ಅಂತ ಇಲ್ಲ ಈ ಟ್ರಿಪ್ಗೆ. ವಿಲ್ ಸಿ ಹೌ ಇಟ್ ಗೋಸ್. ಶೃಂಗೇರಿ ಆದ್ಮೇಲೆ ಕಳಸಾಗೆ ಹೋಗ್ಬಿಟ್ಟು ಕಳಸದಲ್ಲಿ ಎಲ್ಲಾದರೂ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಸದ್ಯಕ್ಕೆ. ಶೃಂಗೇರಿಯಿಂದ ನಾವೀಗ ಹರಿಹರಪುರಕ್ಕೆ ಬಂದಿದ್ದೀವಿ. ಇಲ್ಲಿಗೆ ಬರೋಕ್ಕೆ ಒಂದು 20 kilometers ಅಷ್ಟೇ, ಹಾಫ್ ಆನ್ ಅವರ್ ಜರ್ನಿ. ನೀವೇನೋ ಶೃಂಗೇರಿಗೆ ಬಂದಿದ್ರೆ ಇಲ್ಲಿಗೆ ಬರೋದು ಮಿಸ್ ಮಾಡಬೇಡಿ. ನಾವು ಮದುವೆಯಿಂದ ಸ್ವಲ್ಪ ಟೈಮ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಅಷ್ಟು ಚೆನ್ನಾಗಿದೆ ಜಾಗ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಪಾರ್ಕಿಂಗ್ ಸಿಕ್ಕಾಪಟ್ಟೆ ದೊಡ್ಡದು. ಎಂಟ್ರ್ ಆಗ್ತಿದ್ದಂಗೆ ತುಂಬ ದೊಡ್ಡ ಆಂಜನೇಯನ ವಿಗ್ರಹ ಇದೆ, ಸಖತ್ತಾಗಿದೆ. ಆಮೇಲೆ ದೇವಸ್ಥಾನಕ್ಕೆ ಬರೋಕ್ಕೆ ದಾರಿನೂ ತುಂಬ ಚೆನ್ನಾಗಿದೆ, ಪೂರ್ತಿ ಶೆಲ್ಟರ್ಡು. ಇಲ್ಲಿ ನಾನು ಹಿಂದೆ ಕಾಣಿಸ್ತಿದೆಯಲ್ಲ, ಇದೇ ದೇವಸ್ಥಾನದ ಮೇನ್ ಎಂಟ್ರೆನ್ಸು. ಒಳಗಡೆ ಹೋಗ್ತಿದ್ರೆ ಯು ಫೀಲ್ ಲೈಕ್ ಯು ಆರ್ ಗೋಯಿಂಗ್ ಇನ್ ಟು ಅ ಮ್ಯಾಜಿಕಲ್ ವರ್ಲ್ಡ್. ಒಳಗಡೆ ಆರ್ಕಿಟೆಕ್ಚರ್ ಅಂತ ಅಷ್ಟು ಚೆನ್ನಾಗಿದೆ. ಫೇರ್ಲಿ ನ್ಯೂ ಟೆಂಪಲ್, ಕನ್ಸ್ಟ್ರಕ್ಷನ್ಸ್ ಎಲ್ಲ ತುಂಬ ಹೊಸದು. ಅಲ್ಲಿ ಒಳಗಡೆ ಸ್ಕಲ್ಪ್ಚರ್ಸ್ ಎಲ್ಲ ಅದ್ರ ಮಾತೆಲ್ಲ ಅಷ್ಟು ಚೆನ್ನಾಗಿದೆ. ಟೋಟಲಿ ವರ್ತ್ ಕಮ್ಮಿಂಗ್ ಹಿಯರ್. ದೇವಸ್ಥಾನದ ಸುತ್ತಲೂ ನಡ್ಕೊಂಡು ಹೋಗ್ಬೋದು ನೀವು. ಆಮೇಲೆ ಗೋಪುರನೂ ಅಷ್ಟೇ ಅಷ್ಟು ದೊಡ್ಡದಾಗಿದೆ. ಈ ದೇವಸ್ಥಾನದ ಒಳಗಡೆನೇ ಇದೊಂದು ಸ್ವಲ್ಪ ಅಂಡರ್ಗ್ರೌಂಡ್ ಥರ ಇದೆ. ಅಲ್ಲಿ ಗರುಡನ ವಿಗ್ರಹ ಎಲ್ಲ ಇದೆ. ಎದುರುಗಡೆನೆ ತುಂಗಾ ನದಿ ಹರಿತಾ ಇದೆ. ಈ ಶೃಂಗೇರಿ ದೇವಸ್ಥಾನದಲ್ಲಿ ಇದೆಯಲ್ಲ ಅದೇ ಥರ ಇಲ್ಲೂ ಇದೆ. ಸೊ ಒಳಗಡೆ ಶೂಟ್ ಮಾಡೋಕ್ಕೆ ಬಿಡಲ್ಲ ಆಬ್ವಿಯಸ್ಲಿ. ಸೊ ಆಚೆಯಿಂದನೇ ಎಷ್ಟು ಕ್ಲಿಪ್ಸ್ ಇದೆಯೋ ಅಷ್ಟು ಹಾಕಿರ್ತೀನಿ. ಅಲ್ಲಿ ಎಂಟ್ರೆನ್ಸಲ್ಲೇ ಒಂದು ಬೋರ್ಡ್ ಹಾಕಿದ್ದಾರೆ ಸಣ್ಣದು, ಆ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಹೌ ಇಟ್ ಈಸ್ ಇನ್ಸೈಡ್ ಅಂತ. ಆ ಕ್ಲಿಪ್ಪನ್ನ ಇಲ್ಲಿ ಇನ್ಸೈಡ್, ಬಟ್ ಇಟ್ ಇಸ್ 10 times or even more nicer than what it looks on the graphics. But yeah, please do not miss to come here. ಆಗಲೇ ಹೇಳ್ದಂಗೆ ಈಗ ಕಳಸಾಗೆ ಹೋಗ್ತಾ ಇದ್ದೀವಿ. ಶೃಂಗೇರಿಯಿಂದ ಕಳಸ ಒಂದು 62 kilometers ಏನೋ. ಇಟ್ ಗೋಸ್ ಥ್ರೂ ಕುದ್ರೆಮುಖ ನ್ಯಾಷನಲ್ ಪಾರ್ಕ್. ಇದೊಂಥರ ನನ್ನ ಬಕೆಟ್ ಲಿಸ್ಟಲ್ಲಿ ಇದೊಂದು ಒನ್ ಆಫ್ ದ ಐಟಮ್ ಇತ್ತು, ಈ ಕುದ್ರೆಮುಖ ನ್ಯಾಷನಲ್ ಪಾರ್ಕ್ ಒಳಗೆ ಹೋಗಬೇಕು ಅಂತ. ಇಲ್ಲಿರೋ ಸೀನ್ರಿ ಇಟ್ ಈಸ್ ಅನ್ಮ್ಯಾಚಬಲ್, ಅಷ್ಟು ಚೆನ್ನಾಗಿದೆ. ನೀವೇ ನೋಡ್ತೀರಾ ಹೇಗಿರುತ್ತೆ ಮುಂದಕ್ಕೆ ಅಂತ. ಆಲ್ರೆಡಿ ಎಂಟ್ರ್ ಆಗಿದ್ದೀವಿ. ಎಂಟ್ರ್ ಆಗೋಕ್ಕೆ ಮುಂಚೆ ಒಂದು ಚೆಕ್ ಪೋಸ್ಟ್ ಇದೆ. ಆ ಚೆಕ್ ಪೋಸ್ಟಲ್ಲಿ ಈ ಥರದೊಂದು ನಿಮಗೆ ಏನಂತಾರೆ, ಪಾಸ್ ಕೊಡ್ತಾರೆ. ನಿಮ್ಮ ಬೇಸಿಕ್ ಡೀಟೇಲ್ಸ್ ಎಲ್ಲ ತಗೋತಾರೆ. ಎಷ್ಟು ಜನ ಹೋಗ್ತಾ ಇದ್ದೀರಾ, ಏನು ಕಾರ್ ನಂಬರು ಅಂತ, ಎಲ್ಲಿಗೆ ಅಂತೆಲ್ಲ ಕೇಳಿದ್ರು. ಇನ್ನೊಂದು ಚೆಕ್ ಪೋಸ್ಟ್ ಬರುತ್ತಂತೆ, ಅಲ್ಲಿ ಇದನ್ನು ವಾಪಸ್ ಕೊಡಬೇಕಂತೆ. ಸೊ ನಿಮಗೆಲ್ಲೂ ಒಳಗಡೆ ಹೋಗಬೇಕು ಅಂತಂದರೆ ಈ ಪಾಸ್ ಮ್ಯಾಂಡೇಟ್ರಿ. ಸದ್ಯಕ್ಕೇನು ಮಳೆ ಬರ್ತಾ ಇಲ್ಲ, ತುಂಬ ನ್ಯಾರೋ ರೋಡ್ಸು. ನಾವು ಹೊರಟೊಂದು 20 kilometers ಆಗಿದೆ ಅಷ್ಟೇ, ಏನೋ ಅರೌಂಡ್ 42 kilometers ಇದೆ. ಸ್ಲೋ ಆಗಿ ಹೋಗ್ತಾ ಇದ್ದೀವಿ. ಸೊ ಜಸ್ಟ್ ಟೇಕಿಂಗ್ ಎವ್ರಿಥಿಂಗ್ ಇನ್. ಅಷ್ಟು ಚೆನ್ನಾಗಿದೆ. ಮಳೆ ಒಂದಿಲ್ಲ ಅಷ್ಟೇ, ಬಟ್ ಯಾ, ಇಟ್ಸ್ ಗೋಯಿಂಗ್ ಟು ಬಿ ಎ ಫನ್ ಡ್ರೈವ್.
ಕುದ್ರೆಮುಖ ಟೌನ್ಗೆ ಎಂಟ್ರ್ ಆಗಿದ್ದೀವಿ. ಚೂರು ಮೇನ್ ಸರ್ಕಲಿಂದ ಮುಂದೆ ಬಂದರೆ ಯು ಗೆಟ್ ದಿಸ್ ಅಮೇಝಿಂಗ್ ವ್ಯೂ ಪಾಯಿಂಟ್ಸ್. ಈ ಥರ ಸುಮಾರು ಕಾಣಿಸ್ತಾ ಇತ್ತು ವ್ಯೂ ಪಾಯಿಂಟ್ಸು ಮಧ್ಯದಲ್ಲಿ. ಈ ಥರ ಎಲ್ಲ ಕಡೆ ಪೀಕ್ಸ್ ವ್ಯೂ ಕಾಣುತ್ತೆ, ಎಲ್ಲ ಶೇಡ್ಸ್ ಆಫ್ ಗ್ರೀನ್ ಕಾಣುತ್ತೆ. ತುಂಬ ಚೆನ್ನಾಗಿತ್ತು ಡ್ರೈವು. ನಾವು ನಿಧಾನಕ್ಕೆ ಬಂದ್ವಿ, ಎಲ್ಲ ಅದನ್ನು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು. ಮಧ್ಯದಲ್ಲಿ ಸ್ವಲ್ಪ ಸಣ್ಣಕ್ಕೆ ಮಳೆ ಕೂಡ ಬಂತು. ದಟ್ ವಾಸ್ ಆಲ್ಸೋ ನೈಸ್. ಈಗ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅನಿಸುತ್ತೆ ಕಳ್ಸೋಕ್ಕೆ. ನಾವು ಕಳ್ಸೋಕ್ಕಿಂತ ಚೂರು ಮುಂಚೆನೇ ಉಳ್ಕೋತಾ ಇರೋದು. ಆ್ಯಕ್ಚುಲಿ ನೇಚರ್ ಕ್ಯಾಂಪ್ ಸಿಗುತ್ತೆ ನಿಮಗೆ ಇಲ್ಲಿಂದ ಬರುವಾಗ JLRದು. ಅಲ್ಲಿ ಉಳ್ಕೊಳ್ಳೋಣ ಅಂತಿದ್ವಿ, ಬಟ್ ಬುಕ್ಕಿಂಗ್ ಸಿಗಲಿಲ್ಲ, ಸೊ ಅಲ್ಲಿ ಮಾಡಿದ್ದೀವಿ. ಕುದ್ರೆಮುಖ ಟೌನಿಂದ ಇನ್ನೊಂದು 5 ನಿಮಿಷನೂ ಬಂದಿರಲಿಲ್ಲ, ಇಬ್ಬರಿಗೂ ಹಸಿವು ಶುರುವಾಗಿ ಹೋಗಿತ್ತು. ಅದಕ್ಕೆ ಇಲ್ಲೊಂದು ಅಂಗಡಿ ಕಾಣಿಸ್ತು, ಅದ್ರ ಪಕ್ಕ ನಿಲ್ಸಿದ್ವಿ. ಟೀ ಕಾಫಿ ದೊರೆಯುತ್ತದೆ ಅಂತ ಬೋರ್ಡ್ ಹಾಕಿದ್ರು. ಅದು ಒಂದು ರೀಸನ್. ಆದರೆ ಈ ವ್ಯೂ ಇದೆಯಲ್ಲ, ಅದು ಇನ್ನೊಂದು ರೀಸನ್ನು. ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಕೆಳಗೆ ನದಿ ಹರಿತಾ ಇದೆ, ಆ ಕಡೆ ಬೆಟ್ಟ. ಇಟ್ ಕಾಂಟ್ ಗೆಟ್ ಬೆಟರ್ ದ್ಯಾನ್ ದಿಸ್. ಮಳೆ ಬರ್ತಿತ್ತು, ಈಗ ಪೂರ್ತಿ ಓಪನ್ ಆಗ್ತಾ ಇದೆ ಸ್ಕೈ. ಐ ಕ್ಯಾನ್ ಸಿ ಬ್ಲೂ ಸ್ಕೈಸ್ ಆಲ್ ಅರೌಂಡ್. ಇನ್ನೂ ನಮ್ಮ ಡೆಸ್ಟಿನೇಷನ್ಸ್ಗೆ ಹೋಗಿಲ್ಲ, ಇನ್ನೊಂದು 20 ನಿಮಿಷ ಆಗುತ್ತಂತೆ ಇಲ್ಲಿಂದ ಹೋಗೋಕ್ಕೆ. ಬಟ್ ಮ್ಯಾನ್, ದಿಸ್ ಇಸ್ ಟೋಟಲಿ ವರ್ತ್ ಇಟ್. ಮಳೆಗಾಲದಲ್ಲಿ ಚಿಕ್ಕಮಗಳೂರಿಗೆ ಬರೋದು ಯಾವತ್ತೂ ಯಾವುದೇ ಥರ ಡಿಸಪಾಯಿಂಟ್ಮೆಂಟ್ ಆಗೋದೇ ಇಲ್ಲ, ಅದಂತೂ ಗ್ಯಾರಂಟಿ. ಯಾ, ಚಿಕ್ಕಮಗಳೂರು ಇಸ್ ಹೆವೆನ್. ಬಂದು ಚೆಕ್ ಇನ್ ಆಗಿದ್ದೀವಿ. ನಾನು ಹಿಂದೆ ಎಲ್ಲ ನೋಡಿದ್ರೆ ಅರ್ಲಿ ಮಾರ್ನಿಂಗ್ ಅನಿಸ್ಬೋದು, ಬಟ್ ಸಂಜೆ ಈಗ ತುಂಬ ಚೆನ್ನಾಗಿದೆ, ಫುಲ್ ಮಂಜು. ಉಳ್ಕೊಂಡಿರೋದು ಬೇಸ್ ಕ್ಯಾಂಪ್ ಕುದ್ರೆಮುಖ ಅಂತ. ರೂಮ್ಸ್ ಎಲ್ಲ ತುಂಬ ನೀಟಾಗಿದೆ, 3 ಬೆಡ್ಸ್ ಇದೆ, ಮತ್ತು ವಿಂಡೋಸ್ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಬಾತ್ರೂಮ್ ಕೂಡ ತುಂಬ ನೀಟಾಗಿದೆ. ಈಗ ನಾನಿರೋದು ಡೈನಿಂಗ್ ಏರಿಯಾನಲ್ಲಿ. ನೋಡಿ, ಡೈನಿಂಗ್ ಏರಿಯಾ ಹೀಗಿದೆ ವ್ಯೂ. ಇದು ಬರೋದು ಕಳಸ ಹತ್ರ, ಸಂಸೆಯಲ್ಲಿ. ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್. ಕಳಸದ ಹತ್ರ ಎಕ್ಸ್ಪ್ಲೋರ್ ಮಾಡ್ತೀವಿ. ವಿಲ್ ಎಂಡ್ ದಿಸ್ ವಿಡಿಯೋ ಹಿಯರ್. ಹೋಪ್ ಯು ಗೈಸ್ ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಲೈಕ್ ದಿಸ್ ವಿಡಿಯೋ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರಾದರೂ ಚಿಕ್ಕಮಗಳೂರು ಕಡೆ ಬರ್ತಿದ್ರೆ ಹೆಲ್ಪ್ ಆಗ್ಬೋದು. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಅಲ್ಲೆಲ್ಲ ಅಪ್ಡೇಟ್ಸ್ ಹಾಕ್ತಾ ಇರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.